ಹಲೋ ನಮಸ್ಕಾರ. ಶನಿವಾರದ ವಿಶೇಷ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಅರವಿಂದ್ ಸೇತುರಾವ್. ಪ್ರತಿ ವಾರ ಈ ಸಮಯದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಅನೇಕ ವ್ಯಕ್ತಿಗತ ಸಮಸ್ಯೆಗಳು, ವೈವಾಹಿಕ ಸಮಸ್ಯೆಗಳು, ಗುಪ್ತ ಸಮಸ್ಯೆಗಳು, ಕೆಲವರು ಯಾರತ್ರನೂ ಹೇಳ್ಕೊಳ್ಳದೆ ನರಳಾಡ್ತಾ ಇರ್ತಾರೆ. ಅದಕ್ಕೆ ಪರಿಹಾರ ಕಂಡುಕೊಳ್ಳೋಕ್ಕಾಗುತ್ತಾ ಇಲ್ವಾ ಅಂತ ಹೀಗೆ ಮುಜುಗರ ಪಟ್ಕೊಳ್ತಕ್ಕಂಥ ವಿಚಾರಗಳಿಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಉತ್ತರ ಸಿಗುತ್ತೆ. ಅನೇಕ ಜನ ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ. ಜೊತೆಗೆ ಒಂದು ಆಸಕ್ತಿದಾಯಕ ವಿಚಾರದ ಕುರಿತಂತೆ ಕೂಡ ವೈದ್ಯರು ಪ್ರತಿ ಮಾಲಿಕೆಯಲ್ಲೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಇವತ್ತು ಅದೇ ರೀತಿ ವಿಶೇಷತೆಯನ್ನು ಹೊತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಒನ್ಸ್ ಅಗೇನ್ ವೆಲ್ಕಮ್ ಟು ನಿತ್ಯ ಸಂಜೀವಿನಿ. ನಿತ್ಯ ಸಂಜೀವಿನಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ವಿಶೇಷವಾಗಿ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಮಾತುಕತೆಯನ್ನ ವೈದ್ಯರ ಜೊತೆ ಮುಂದುವರಿಸ್ತೀನಿ. ಡಾಕ್ಟ್ರೆ, ಇಷ್ಟೆಲ್ಲ ಆಯ್ತು, ಮದುವೆ ಹಂತಕ್ಕೆ ಬರುತ್ತೆ, ಮದುವೆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅಂತನೂ ಕೂಡ ತಾವು ಹೇಳಿದ್ರಿ. ಒಂದ್ ವೇಳೆ ಏನಾದ್ರು ನಾನು ಟ್ರೀಟ್ಮೆಂಟ್ ತಗೋತೀನಿ, ಇದಕ್ಕೆ ಏನಾದ್ರೆ ಸಾಧ್ಯತೆ ಇದೆಯಾ? ಇದೆ, ಟ್ರೀಟ್ಮೆಂಟ್ ಇದೆ. ಇದರಲ್ಲಿ ಎರಡು ಅಂಶ ಇದೆ. ಒಂದು ಸಂತಾನೋತ್ಪತ್ತಿ, ಎರಡನೇದು ಸಂಭೋಗ ಕ್ರಿಯೆ, ಹೌದು, ಮೂರನೇದು ಈ ಔಟ್ಲುಕ್. ಆತನಿಗೆ ಏನು ಒಂಥರ ಫೀಮೇಲಿಶ್ ಲುಕ್ ಇದೆ, ಹೆಣ್ತನದ ಚಿಹ್ನೆಗಳು ಎದ್ದು ಕಾಣಿಸ್ತಾ ಇರ್ತದೆ, ಅವುಗಳು. ಈ ಹೆಣ್ತನದ ಚಿಹ್ನೆಗಳು ಎದ್ದು ಕಾಣಿಸ್ತದಲ್ಲ, ಅಂದ್ರೆ ಕೆನ್ನೆ ಮೇಲೆ ಕೂದಲು ಬೆಳೆದೇ ಇರೋದು, ತುಟಿಗಳ ಮೇಲೆ ಮೀಸೆ ಬರ್ದೇ ಇರೋದು, ಎದೆ ಮೇಲೆ ಕೂದಲು ಬರ್ದೇ ಇರೋದು, ಅವುಗಳನ್ನ ನಾವು ಸರಿಪಡಿಸಬಹುದು. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅನ್ನ ಕೊಟ್ಟು ನಾವು ಈ ರೀತಿ ಸೊಂಪಾಗಿ ಕೂದಲು ಬೆಳವಣಿಗೆ ಮಾಡಬಹುದು. ಜೊತೆಗೆ ಈ ವಾಯ್ಸ್ ಏನಿದೆ, ಧ್ವನಿ, ಅದನ್ನು ಕೂಡ ನಾವು ಟೆಸ್ಟೋಸ್ಟೆರಾನ್ ಕೊಟ್ಟು ಒಂಥರ ಗಡಸ್ ಧ್ವನಿ ಮಾಡಬಹುದು. ಪ್ಲಸ್ ವಾಯ್ಸ್ ಥೆರಪಿನೂ ಕೊಟ್ಟು ಆತನಿಗೆ ಆಡಿಯಾಲಜಿಸ್ಟ್ ಹತ್ರ ಕಳಿಸಿ ವಾಯ್ಸ್ ಥೆರಪಿ ಕೊಟ್ಟು ಒಂದ್ ಸ್ವಲ್ಪ ವಾಯ್ಸ್ ನ ಗಡ್ಸಾಗಿ ಬರೋಂತೆ ಅದನ್ನ ಟ್ರೈನಿಂಗ್ ಕೊಡ್ಬೋದು. ಅಂದ್ರೆ ಮೇಲ್ನೋಟಕ್ಕೆ ಇದು ಮಾಡ್ಬೋದು. ಜೊತೆಗೆ ಈ ಶಿಶ್ನು ಚಿಕ್ಕದಿರ್ತಲ್ಲ, ಅದನ್ನ ಸಂಭೋಗ ಕ್ರಿಯೆಗೆ ಮಾಡುವಷ್ಟು ರೆಡಿ ಮಾಡ್ಬೋದು. PRP ಮಾಡಿ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ಇಂಜೆಕ್ಟ್ ಮಾಡಿ ಅದನ್ನ ಲೆಂತ್, ಗರ್ತ್ ಅಂಡ್ ಸ್ಟ್ರೆಂತ್, ಉದ್ದ, ದಪ್ಪ ಮತ್ತು ಅದು ಗಡಿಸ್ತನ ಜಾಸ್ತಿ ಮಾಡ್ಬೋದು. ಬೇಕಾದ್ರೆ ಇಂಪ್ಲಾಂಟ್ ಕೂಡ ಹಾಕ್ಬೋದು. ಸ್ವಲ್ಪ ಸಿಲಿಕಾನ್ ಸೇರಿಸಿ ಇಂಪ್ಲಾಂಟ್ ಮಾಡ್ಬೋದು, ಅಥವಾ ಸಿಲಿಕಾನ್ ಸ್ಲೀವ್ ಹಾಕಿ ಅದಕ್ಕೆ ಹೊದಿಕೆ ಸುತ್ತ ಸಿಲಿಕಾನ್ ಹೊದಿಕೆ ಹೊದಿಸಿ ಅದು ನೋಡಕ್ಕೆ ದಪ್ಪಾಗಿ ಉದ್ದಾಗಿ ಕಾಣಿಸ್ಬೋದು. ಈ ನಾವು ಚಿಕ್ಕ ಶಿಶ್ನುಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಅದು ಇದು ಇವ್ರಿಗೂ ಅಪ್ಲೈ ಆಗುತ್ತೆ. ಅಂದ್ರೆ ಅವ್ರದ್ದೇನು ಒಂದು 2.5 ಇಂಚ್ 3 ಇಂಚ್ ಇರ್ತದೆ, ಅದನ್ನ ಅಟ್ಲೀಸ್ಟ್ ಒಂದು 4.25 ಇಂಚ್ 5 ಇಂಚ್ ಒಂದು ರೆಸ್ಪೆಕ್ಟಬಲ್ ಲೆವೆಲ್ಗೆ, ಅಂದ್ರೆ ಸಂಭೋಗ ಕ್ರಿಯೆಗೆ ಅಣುವು ಮಾಡುವಷ್ಟು ಇದನ್ನ ಮಾಡಬಹುದು. ಜೊತೆಗೆ ಅವರಿಗೆ ಬೇರೆ ರೀತಿಯ ಒಂಥರ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಿದೆ ಅದನ್ನೆಲ್ಲ ಸರಿದೂಗಿಸ್ತಾ ಹೋಗ್ಬೋದು. ಈ ಪ್ರತಿ ತಿಂಗಳಿಗೊಂದು ಅಥವಾ 15 ದಿವಸಕ್ಕೊಂದು ಟೆಸ್ಟೋಸ್ಟೆರಾನ್ ಡಿಪೋ ಇಂಜೆಕ್ಷನ್ ಕೊಟ್ಟು ಆತನ್ನ ಒಂಥರ ಮೇಲಿಶ್ ಆಗಿ ಮಾಡಬಹುದು. ಅಂದ್ರೆ ಗಡಿಸ್ತನ ಎಲ್ಲಾ ರೀತಿಯಲ್ಲಿ ಕಾಣಂಗೆ ಮಾಡ್ಬೋದು. ಇಷ್ಟು ಮಾಡದ್ಮೇಲೆ ಸಂಭೋಗ ಕ್ರಿಯೆ ಯಾವಾಗ ಚೆನ್ನಾಗಿರ್ತದೆ, ಆಗ ಸಾಕಷ್ಟು ಹುಡುಗಿಗೆ ತೃಪ್ತಿ ಆಗ್ತಿರ್ತದೆ. ಆಕೆ ಅಷ್ಟೊಂದು ಕಂಪ್ಲೇಂಟ್ ಮಾಡೋ ಸಾಧ್ಯತೆ ಕಡಿಮೆ ಆಗುತ್ತೆ. ಈ ಮುಂಚೆನೆ ಅವ್ರಿಗೆ ತಿಳಿಸ್ಬಿಟ್ಟಿದ್ರೆ, ನನಗೆ ಮಕ್ಕಳಾಗ ಸಾಧ್ಯತೆ ಕಡಿಮೆ ಅನ್ನೋ ಒಂದಂಶ ತಿಳಿಸ್ಬಿಟ್ಟಿದ್ರೆ, ಮುಂದಕ್ಕೆ ಕೃತಕ ಗರ್ಭಧಾರಣೆ ಮಾಡಿ, ಡೋನರ್ ಸ್ಪರ್ಮ್ ಇಂಜೆಕ್ಟ್ ಮಾಡಿ ಅದನ್ನ ಪ್ರೆಗ್ನೆನ್ಸಿ ಮಾಡಿ